ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ವಿದ್ಯಾರ್ಥಿಗಳು ಕೂಡ ರೊಚ್ಚಿಗೆದ್ದಿದ್ದಾರೆ. ಇವತ್ತು ನಾಳೆ ಅಂತ ನಾಳೆ ಬಾ ಆಟಗಳ ಆಟ ಆಡ್ತಾ ಇದ್ದೀರಿ. ನೋಟಿಫಿಕೇಶನ್ ಆಗೋವರೆಗೂ ನಾವು ಈ ಜಾಗದಿಂದ ಕದಲಲ್ಲ, ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ. ನಾಳೆ ವಿಧಾನಸೌಧಕ್ಕೆ ನುಗ್ಗುತ್ತೀವಿ. 224 ಶಾಸ್ತ್ರಗಳನ್ನ ವಿಧಾನಸೌಧದಿಂದ ಎಳೆದು ನಿಲ್ಲಿಸ್ತೀವಿ. ಇವತ್ತು ನಾಳೆ ಅಂತ ಹೇಳಿ ನಮ್ಮ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಾ ಇದ್ದೀರಾ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದಿ ಸಾಕಾಯ್ತು ಹೊರತು ಇಲ್ಲಿಯವರೆಗೆ ನೋಟಿಫಿಕೇಶನ್ ಕರೆದಿಲ್ಲ. ಇಲ್ಲಿಯವರೆಗೆ ಯಾವುದೇ ರೀತಿಯಂತ ಪ್ರೊಸೀಜರ್ಸ್ ಆಗ್ತಾ ಇಲ್ಲ. ನೋಡಿ, ಯುವಕರಿಗೆ ಕೋಪ ತರಿಸಿದ್ರೆ ಅದ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ನೋಡಿದೀವಿ. ರಸ್ತೆಗೆ ಇಳಿದು ಪ್ರತಿಯೊಬ್ಬರನ್ನ ಎಳೆದು ಬಿಸಾಕಿದ್ರು. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಅನ್ನೋದಾದರೆ ಮೊದಲು ಈ ಯುವಕರ ಬೇಡಿಕೆಗಳನ್ನ ಈಡೇರಿಸಿ. ಈ ಬಗ್ಗೆ ಮಾತಾಡೋದಕ್ಕೆ ಈಗ ಗಣೇಶ್ ಅಂತ ವಿದ್ಯಾರ್ಥಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಗಣೇಶ್. ನಮಸ್ಕಾರ ಮೇಡಮ್. ನಮಸ್ಕಾರ ಗಣೇಶ್, ಇನ್ನು ಪ್ರತಿಭಟನೆ ಮುಂದುವರೆದಿದ್ಯಾ? ಹಾ ಮೇಡಮ್, ಮುಂದುವರೆದಿದೆ ಮೇಡಮ್. ಪ್ರತಿಭಟನೆ ಇನ್ನು ಸರ್ಕಾರದಿಂದ ಏನಾದ್ರೂ ಒಂದು ಆದೇಶ ಬರೋವರೆಗೂ ಕೂಡ ಇದೇ ರೀತಿ ಪ್ರತಿಭಟನೆ ಜಾರಿಯಲ್ಲಿರಬೇಕು ಅಂತ ನಮ್ಮ ಇಡೀ ಸಂಘಟನೆಯಿಂದ ಹೇಳಿದ್ದಾರೆ ಮೇಡಮ್. ಓಕೆ, ಈಗ ಅಕ್ಸಾ ಸಂಘಟನೆಯ ನೇತೃತ್ವದಲ್ಲಿ ತಾವುಗಳೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ. ಕಳೆದ ಬಾರಿ ನಾನು ಬೆಳಗಾವಿಯಲ್ಲಿದ್ದೆ ಗಣೇಶ್. ಇದೇ ನಿಮ್ಮ ಅಕ್ಸಾ ಸಂಘಟನೆ ಮುಖಂಡರುಗಳು ಬಂದಿದ್ರು, ನಮ್ ಪ್ರತಿಭಟನೆಗೆ ಅವಕಾಶ ಕೊಡಿ ಅಂತ ಸರ್ಕಾರದ ಜೊತೆ ಮಾತುಕತೆ ನಡೆಸಕ್ಕೆ. ಎಸ್ ಮೇಡಮ್. ಅಲ್ಲಿ ಕೊಡ್ಲಿಲ್ಲ ಇವರು, ಯಾಕಂದ್ರೆ ಮಾನ ಮರ್ಯಾದೆ ಮೂರ್ಖಾಸಿಗೆ ಹರಾಜಾಗುತ್ತೆ ಅಂತ. ಹೌದು ಮೇಡಮ್. ಆದ್ರೆ ಇವತ್ತು ಧಾರವಾಡದಲ್ಲಿ ತಾವು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀರಿ. ಹೌದು ಮೇಡಮ್. ನಿಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕದಕ್ಕೆ ನಡೆಯುವ ಎಲ್ಲಾ ಪ್ರಯತ್ನಗಳನ್ನು ನಾವು ನೋಡ್ತಾ ಇದ್ದೀವಿ. ಹೌದು ಮೇಡಮ್. ನಿಮ್ಗೆ ಏನ್ ಆಗ್ಬೇಕೀಗ? ಈಗ ಏನ್ ಹೇಳಿದ್ರೆ, ಏನ್ ಮಾಡಿದ್ರೆ ನಿಮ್ ಪ್ರತಿಭಟನೆ ತಾವು ಹಿಂತವತ್ತಿ? ಮೇಡಮ್ ಏನಿಲ್ಲ ಮೇಡಮ್, ಈಗ ಬೇಕಾಗಿರೋದು ಒಂದೇ ಮೇಡಮ್. ಈ ವಿದ್ಯಾರ್ಥಿಗಳಿಗಾಗ್ಲಿ ನಾವು ನೋಡಿ ಮೇಡಮ್, 2021ರಲ್ಲಿ ಕೊನೆ ಬಾರಿ ಎಕ್ಸಾಮ್ ಬರೆದಿರೋದು. ಇವತ್ತು 25, 26 ಬಂದ್ರು 4 ವರ್ಷ ಆದ್ರೂ ಕೂಡ ನಾವು ಒಂದು ಎಕ್ಸಾಮ್ ಕೂಡ ಬರ್ದಿಲ್ಲ. ಸುಮ್ನೆ ಬೆಳಿಗ್ಗೆ ರಾತ್ರಿವರೆಗೂ ಓದೋದು. ಎಷ್ಟ್ ದಿನ ಅಂತ ಹೀಗೆ ಓದ್ತೀರಾ ಮೇಡಮ್? ಲಕ್ಷಾಂತರ ವಿದ್ಯಾರ್ಥಿಗಳಿದ್ದೀವಿ. ಏಜ್ ಹೋಗ್ತಾ ಇದೆ. ನಾಳೆ ಕರೀತಾರೆ, ಇವತ್ತು ಕರೀತಾರೆ, ನಾಳೆ ಕರೀತಾರೆ. ಅದೇ ಮೇಡಮ್. ನಾವ್ ಏನಾದ್ರು ಅಂತ ಹೇಳಿದ್ರೆ ಇವತ್ತೇ, ನಾಳೆ ಅಥವಾ ನೆಕ್ಸ್ಟ್ ಇಲೆಕ್ಷನ್ ಆದ್ಮೇಲೆ, ನೆಕ್ಸ್ಟ್ ಬಜೆಟ್ ಆದ್ಮೇಲೆ, ನೆಕ್ಸ್ಟ್ ಅಧಿವೇಶನ ಆದ್ಮೇಲೆ ಏನಾದ್ರೂ ಒಂದು ರೀಸನ್ ಕೊಡ್ತಾರೆ, ಹಾಗೆ ಮುಂದಾಗ್ತಾರೆ. ಹಾಗೆ ಮುಂದಾಗ್ತಾರೆ. ಅದೇ ರೀಸನಿಂಗ್ ಮೇಡಮ್. ಎಲ್ರಿಗೂ ಬೇಸತ್ತೆ. ಇವತ್ತಿಷ್ಟು ಸಾವಿರಾರು ಜನಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಾವೆಲ್ಲ ಸೇರಿರೋದು. ಸೊ ಇವತ್ತು ನಾವು ಮಾಡ್ತಿರೋದು ಒಂದಕ್ಕೆ, ನಮ್ಮ ಹಕ್ಕುಗಳಿಗೆ ನಾವು ಮಾಡ್ತಾ ಇರೋದು. ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಪಕ್ಷಪಾತ ಏನೂ ಅಲ್ಲದೆ ನಮಗ್ ಬೇಕಾಗಿರೋದು ನಮ್ಮ ಹಕ್ಕು. ಅದೇ ನಮ್ ನೇಮಕಾತಿ. ಇವತ್ತಿಂದ ಅಲ್ಲ ಬಿಡ್ರಿ ಗಣೇಶ್, ಇದು ಏನಿದ್ ರಾಜಕೀಯ ಅಂತ ಅನ್ನೋದಕ್ಕೆ ಅಥವಾ ರಾಜಕೀಯ ಪ್ರೇರಿತ ಅನ್ನೋದಕ್ಕೆ ಇವತ್ತಿಂದ ಅಲ್ಲ. ಹಂಗಂತ ಈಗ ಸರ್ಕಾರದ ಕಿವಿ ಹಿಂಡಬೇಕಾದವರು ಪ್ರತಿಪಕ್ಷಗಳು. ಒಂದು ನ್ಯಾಯಯುತವಾದ ಬೇಡಿಕೆ ಅಥವಾ ನ್ಯಾಯಯುತವಾದಂತಹ ಹೋರಾಟಕ್ಕೆ ಪ್ರತಿಪಕ್ಷಗಳು ಬೆಂಬಲ ಕೊಟ್ರೆ ಅದು ರಾಜಕೀಯ ಆಗಲ್ಲ. ಹೌದು ಮೇಡಮ್, ಅದು ರಾಜಕೀಯ ಆಗಲ್ಲ. ನೇಮಕಾತಿ ಇಲ್ಲದೆ ಇರೋ ಕಾರಣಕ್ಕೆ ಮೇಡಮ್ ನಮ್ಮ ಧಾರವಾಡಲ್ಲಿ ಎಷ್ಟೋ ವಿದ್ಯಾರ್ಥಿಗಳನ್ನು ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಅವರು ಸಮಸ್ಯೆಗಳನ್ನು ಅವರಿಗೆ ಮನೆಯಲ್ಲಿ ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಾಗದೆ ಕಾರಣಕ್ಕೆ ಲೆಟರ್ ಬರ್ಬರ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೇಡಮ್. ನೀವು ಎಷ್ಟು ಬಾರಿ ಕೇಳಿರ್ಬೋದು, ನೋಡಿರ್ಬೋದು. ಸೊ ಇದು ಹಾಗೆ ಹೋದ್ರೆ ಹೆಂಗೆ ಮುಂದಿನ ದಿನಗಳಲ್ಲಿ ಹಂಗೆ ಮುಂದೆ ಹೋಗ್ತಾ ಇರುತ್ತೆ ಮೇಡಮ್. ಸೊ ಆ ಕಾರಣಕ್ಕೆ ನಾವು ಕೇಳ್ಕೊಳ್ಳೋದೊಂದೇ, ನಮ್ಮ ಕೂಗನ್ನ ನೀವು ಕೇಳಿಸ್ಕೊಂಡು ಆದಷ್ಟು ಬೇಗ ನೇಮಕಾತಿ ಮಾಡಿದ್ರೆ ಸೊ ಎಲ್ಲಾನು ಸರಿ ರೀತಿಲೇ ಹೋಗುತ್ತೆ ಅಂತ ನಾವು ಹೇಳ್ಕೊಳ್ಳೋದು. ಎಕ್ಸಾಕ್ಟ್ಲಿ. ಈಗ ಯಾರು ಬರ್ಲಿ, ಯಾರು ಬರ್ದೇ ಇರ್ಲಿ. ಈಗ ನಾನು ನೋಡಿದ್ರೆ ಬೆಲ್ಲದವ್ರು ನೋಡಿದ್ರೆ ಅಥವಾ ಬೇರೆ ಬೇರೆ ರಾಜಕೀಯ ನಾಯಕರನ್ನ ಅಲ್ಲಿ ನೋಡ್ತಾ ಇದ್ದೀನಿ. ಯಾರು ಬರ್ಲಿ, ಬರ್ದೇ ಇರ್ಲಿ, ಈ ಹೋರಾಟದ ತೀವ್ರತೆ ಮತ್ತು ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಯುವಕರ ಸಂಖ್ಯೆ ಸಾಕು ಸರ್ಕಾರದ ಗಮನ ಸೆಳೆಯೋದಕ್ಕೆ. ಹೌದು ಮೇಡಮ್. ಈಗ ಇವರು ಈ ಒಳ ಮೀಸಲಾತಿ ಅಥವಾ ಈ ಒಂದು ಬಹಳಷ್ಟು ಕಮ್ಯುನಿಟಿಗಳು ಕೋರ್ಟ್ಗೆ ಹೋಗಿದ್ದಾವೆ, ಹೀಗಾಗಿ ಇದು ಡಿಲೇ ಆಗ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ಇದು ವ್ಯಾಲಿಡ್ ರೀಸನ್? ಇಲ್ಲ ಮೇಡಮ್, ಒಳ ಮೀಸಲಾತಿ ಇದ್ರೂ ಕೂಡ ಕೋರ್ಟ್ ಇಂದ ಆದೇಶ ಬಂದಿದೆ ಅಲ್ಲ ಮೇಡಮ್. ಇವಾಗ ಇದ್ದಿರೋ ಪರ್ಸೆಂಟೇಜ್ ಪ್ರಕಾರ ನೀವು ಕಾಲ್ಫರ್ಮ್ ಮಾಡಿ, ಆ ಏನು ಒಳ ಮೀಸಲಾತಿ ಇನ್ನು ಎಷ್ಟು ಪರ್ಸೆಂಟೇಜ್ ನೀವು ಕೇಳ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ನಾವು ವಿಚಾರ ಮಾಡಿ ಅದನ್ನಷ್ಟು ಮೀಸಲಾಗಿಡೋಣ, ಅದಕ್ಕೆ ತಕ್ಕಂತೆ ನಾವು ಮಾಡೋಣ ಅಂತ. ಸೊ ಆಲ್ರೆಡಿ ಆ ತರ ಹೇಳಿದ್ದಾರೆ ಮೇಡಮ್. ಸೊ ನಾವು ಒಳ ಮೀಸಲಾತಿ ಅನ್ನೋದು ಒಂದು ರೀಸನ್ ಇಟ್ಕೊಂಡ್ರೆ ಮೇಡಮ್, ಒಳ ಮೀಸಲಾತಿ ಇವತ್ತು ಮುಗ್ದೇ ಇರೋದು ಮೇಡಮ್. ಅದು ಅಲ್ಲ, ಇವ್ರಿಗೆ ಏನ್ ಸರ್ಕಾರಕ್ಕೆ ಮೋಸ್ಟ್ಲಿ ಇವ್ರ ಹತ್ರ ಹಣಕಾಸು ಬಿಕ್ಕಟ್ಟಿರ್ಬೇಕ್ರಿ ಗಣೇಶ್. ಇವ್ರ ಹತ್ರ ದುಡ್ಡು ಇಲ್ಲಿ ಇರ್ಬೇಕು. ಈಗ ಹೊಸ ಅಪಾಯಿಂಟ್ಮೆಂಟ್ಸ್ 2,85,000 ಹುದ್ದೆಗಳು ಬಾಕಿ ಇದಾವೆ, ಸೊ ಖಾಲಿ ಇದಾವೆ. ಇವುಗಳನ್ನ ನಿಭಾಯಿಸಬೇಕು ಅಂತಂದ್ರೆ ಈಗ ಇವ್ರ ಹತ್ರ ದುಡ್ಡು ಬೇಕಲ್ಲ. ಸಂಬಳಗಳು ಕೊಡಕ್ಕೆ ದುಡ್ಡು ಆಯ್ತೋ ಇಲ್ಲೋ ಗೊತ್ತಿಲ್ಲ, ನಾವು ಬಡ್ಜೆಟ್ಗೋಸ್ಕರ ಕಾಯ್ತಾ ಇದೀವಿ. ಸೊ ದುಡ್ಡಿಲ್ಲ, ಇವ್ರ ಹತ್ರ ಹಣಕಾಸಿನ ಕೊರತೆ ಇದೆ ಅಂದ್ರೆ ಅಟ್ಲೀಸ್ಟ್ ಅದಾದ್ರೂ ಬಾಯ್ ಬಿಟ್ಟು ಹೇಳಕಾದ್ರೆ ಹೇಳ್ರಿ ಅವ್ರಿಗೆ.
ಅದೇ ಮೇಡಮ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಇನ್ನೂ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಮೇಡಮ್. ಇನ್ನೂ ಕೂಡ ಹೋರಾಟ ಇದೇ ರೀತಿ ಜಾಸ್ತಿ ಆಗುತ್ತೆ. ಹೇಗೆ ಲೇಟ್ ಮಾಡ್ತಾ ಹೋಗ್ತಾರೆ, ಹಾಗಾಗಿ ಇನ್ನೂ ತೀವ್ರತೆ ಆಗ್ತಾ ಹೋಗುತ್ತೆ. ಇವಾಗ ಇಲ್ಲಿರೋ ಎಲ್ಲ ವಿದ್ಯಾರ್ಥಿಗಳದ್ದು ಕೊನೆ ಡಿಸಿಷನ್ ಏನಪ್ಪಾ ಅಂದ್ರೆ ಧಾರವಾಡದಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಹೋಗ್ಬೇಕು ನಾವು. ಸೊ ಇದನ್ನ ಬೆಂಗಳೂರವರೆಗೂ ನಾವು ತಗೊಂಡು ಹೋಗೋಣ ಅನ್ನೋದು. ಈಗ ಬಹಳಷ್ಟು ಜನ ಏಜ್ ಮುಗಿದೋಗ್ತಾ ಇದೆ, ಏಜ್ ರಿಲ್ಯಾಕ್ಸೇಷನ್ ಏನಾದ್ರು ಕೊಟ್ಟಿದ್ದಾರೆ ಇವರು? ಹಾ, ಮೊನ್ನೆ ಅನೌನ್ಸ್ ಆಗಿದೆ ಮೇಡಮ್, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಬಟ್ ಏಜ್ ರಿಲ್ಯಾಕ್ಸೇಷನ್ ಕೇಳಿರೋದಕ್ಕಿಂತನೂ 1 ವರ್ಷ ಜಾಸ್ತಿ ಕೊಟ್ಟಿದಾರಲ್ಲ, ಅವಾಗ್ಲೇ ನಮಗ್ ಗೊತ್ತಾಗಿದ್ದು ಕಾಲ್ಫಾರ್ಮ್ ಇನ್ನೂ ತುಂಬಾ ಮುಂದೆ ಹೋಗುತ್ತೆ ಅಂತೆ. ಅವಾಗ ನಮ್ಗೆ ಗೊತ್ತಾಯ್ತು ಮೇಡಮ್, ನಮ್ಗೆ ಅಷ್ಟೂನು ಗೊತ್ತಾಗಲ್ಲ ಅನ್ನೋ ರೀತಿಲಿಲ್ಲ, ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡ್ತೀವಿ ನಾವಿಲ್ಲ ಅಂದ್ರೆ. ಸೊ ಅವ್ರಿಗೆ ನಮಗ್ ಗೊತ್ತಿದೆ, ಅವ್ರು ನಾವು ಕೇಳಿರೋದು 1 ವರ್ಷ ಆದ್ರೆ ಅವ್ರು ಕೊಟ್ಟಿರೋದು 2 ವರ್ಷ ಅಂದಾಗ ಗೊತ್ತಾಗುತ್ತೆ. ಸೊ ಇದು ಇನ್ನೂ ತುಂಬಾ ಮುಂದೆ ಹೋಗೋದಿದೆ. ಇಲ್ಲ, ನಾನು ನೋಡಿದ್ದೀನಿ. ಯಾಕೆ ಅಂತಂದ್ರೆ ಹುಡುಗರು ಯಾರು ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇರ್ತಾರೆ, ಪಾಪ ಅವರು ಪ್ರಪಂಚನೇ ನೋಡೋದಿಲ್ಲ. ಒಂದ್ ಮದ್ವಿ ನೋಡಲ್ಲ, ಒಂದು ಪಾರ್ಟಿಗೆ ಹೋಗಲ್ಲ, ಹೊರಗಡೆ ಪ್ರಪಂಚ ನೋಡೋ 3 ಹೊತ್ತು ಓದ್ತಾ ಕುತ್ಕೊಂಡಿರ್ತಾರೆ. ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೋ, ಯಾವಾಗ ನೋಟಿಫಿಕೇಶನ್ ಹೊರಡಿಸ್ತಾರೋ, ನಾವು ಅಪ್ ಟು ಡೇಟ್ ರೆಡಿ ಇರಬೇಕು ಅನ್ನೋ ಕಾರಣಕ್ಕೆ. ಬಟ್ ಇದು ಒಂಥರ ನಾಳೆ ಬಾ ಅಂತೇಳಿ ನೆವರ್ ಎಂಡಿಂಗ್ ಇಶ್ಯೂ ಆಗೋಗಿದೆ. ಡೆಫಿನೆಟ್ಲಿ ಇದು ಭವಿಷ್ಯದ ಜೊತೆ ಚೆಲ್ಲಾಟ. ಎಷ್ಟೋ ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗಣೇಶ್, ಎಷ್ಟೋ ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾವು ಕಣ್ಣಾರೆ ನೋಡಿದೀವಿ, ನಮ್ ಗೆಳೆಯರನ್ನ ನೋಡಿದೀವಿ ಮೇಡಮ್. ನನ್ನ ರೂಮಿನ ಹಿಂದ್ಗಡೆ ಇರೋ ಒಬ್ಬ ಹುಡುಗ ಲೆಟರ್ ಬರ್ದ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿರೋದು ಕೂಡ ನಾವು ನೋಡಿದೀವಿ. ಸೊ ಇಂಥ ತುಂಬಾ ನಾವೇ ಕಣ್ಣಾರೆ ನೋಡಿದೀವಿ ಮೇಡಮ್. ನಮ್ಗೆ ಹೇಳೋದಕ್ಕಿಂತ ನೋಡಿದೀವಿ. ಇವಾಗ್ಲೂ ಕೂಡ ನಮ್ಗೆ ನೇಮಕಾತಿ ಮೇಲೆ ಯಾವ ತರ ಭಯ ಇದೆ ಅಂದ್ರೆ, ನೇಮಕಾತಿ ಮಾಡಿದ್ರು ಕೂಡ ಅವ್ರಿಗೆ ನೇಮಕಾತಿ ಆದೇಶ ಪತ್ರ ಕೊಡಕ್ಕೆ ಎಷ್ಟು ದಿನ, ಆರ್ಡರ್ ಕಾಪಿ ಕೊಡಕ್ಕೆ ಎಷ್ಟು ವರ್ಷ ಕಾಡಿಸ್ತಾರೇನೋ ಅನ್ನೋ ಭಯನೂ ಇದೆ. ಕರೆಕ್ಟ್ ಮೇಡಮ್. ಸೊ ಆದ್ರೂ ಕೂಡ ಒಂದು ನಂಬಿಕೆ ಏನಪ್ಪಾ ಅಂದ್ರೆ, ನೇಮಕಾತಿ ಮಾಡಿದ್ರೆ ಸಾಕಪ್ಪ, ನಾವು ಪ್ರಯತ್ನ ಪಡ್ತೀವಿ, ಒಂದ್ ಕೊನೆ ಪ್ರಯತ್ನ ಆಗ್ಲಿ ಏನೇ ಆಗ್ಲಿ ಪ್ರಯತ್ನ ಪಡ್ತೀವಿ, ನಮ್ ಹಣೆ ಬರನ ನಾವು ಗಿಟ್ಟಿಸ್ಕೊಳಕ್, ನಮ್ ಹಕ್ಕನ್ನ ನಾವು ಗಿಟ್ಟಿಸ್ಕೊಳಕ್ ಪ್ರಯತ್ನ ಪಡ್ತೀವಿ ಅಂತ ಇದೆ ಮೇಡಮ್, ಅಷ್ಟೇ ನಮ್ಗೆ. ಅಲ್ಲ, ಈಗ ವಿದ್ಯಾರ್ಥಿಗಳು, ಈ ಯುವಕರು ಯಾರು ಪ್ರತಿಭಟನೆ ಮಾಡ್ತಾ ಇದಾರೆ ಅವ್ರನ್ನ ಬಂದು ಅಡ್ರೆಸ್ ಮಾಡಕ್ಕೆ ಇವ್ರಿಗೆ ಏನು ಕಷ್ಟ? ಜೆನ್ಯೂನ್ ರೀಸನ್ ಇದೆ, ಜೆನ್ಯೂನ್ ಹೋರಾಟ ಇದು. ಯಾವುದೇ ಇದು ರಾಜಕೀಯ ಪ್ರೇರಿತ ಅಲ್ಲ. ರಾಜಕೀಯ ವಿದ್ಯಾರ್ಥಿಗಳು ಮತ್ತೆ ಯುವಕರು ಇವರಿಂದ ಏನ್ ಆಗುತ್ತೆ ಅಂತ ಅನ್ಕೊಂಡಿದಾರೋ ಏನು, ಬಟ್ ಈ ಸರಿ ಆಗ್ತಿರೋ ಪ್ರತಿಭಟನೆಗಳು ಬಾಂಗ್ಲಾದೇಶ, ನೇಪಾಳ ನೋಡಿದೀವಪ್ಪ ನಾವು. ಬಾಂಗ್ಲಾದೇಶ, ನೇಪಾಳ ನೋಡಿವ್ ನಾವು. ಹಾಗಾಗಿ ನಮ್ಮ ಯೂತ್ ಪವರ್ ಅನ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡಕ್ ಸಾಧ್ಯನೇ ಇಲ್ಲ. ಅದೇ ಮೇಡಮ್, ಇವಾಗ ಇದೊಂದ್ 2 ದಿನಗಳಲ್ಲಿ ಅವ್ರು ಒಂದೇನಾದ್ರು ಕೊನೆ ಹೇಳಿಲ್ಲ ಅಂದ್ರೆ, ಸೊ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಮೇಡಮ್ ಇದು. ಸೊ ನಾವೆಲ್ಲರೂ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಕಾಣ್ತೀವಿ ಮೇಡಮ್ ಅವತ್ತು. ಅಲ್ಲ, ಡೆಫಿನೆಟ್ಲಿ ಅಷ್ಟ್ರ ಮಟ್ಟ ಇವ್ರು ಹೋಗ್ಬಾರ್ದು. ನಾವು ಅದೇ ರೀತಿ ಶಾಂತ ರೀತಿಯಿಂದಾನೇ ನಾವು ಅಲ್ಲಿ ಮಟ್ಟ ಬೆಂಗಳೂರು ಮಟ್ಟ ಕರ್ಸ್ಕೋಬಾರ್ದು ನಿಮ್ಮನ್ನ ಇವ್ರು. ನಿರ್ಲಕ್ಷ್ಯ ತೋರಿಸಬಾರ್ದು ಇವ್ರು. ಯಾಕೆಂದ್ರೆ ಒಂದು ಉತ್ತಮವಾದಂತ ಸರ್ಕಾರ ಅಂತಂದ್ರೆ ಅಟ್ಲೀಸ್ಟ್ ಜೆನ್ಯೂನ್ ಆಗಿರುವಂತಹ ಈ ರೀತಿಯಾದಂತಹ ಮನವಿಗಳನ್ನ ಪುರಸ್ಕರಿಸಬೇಕು. ಇದು ಪಕ್ಷಾತೀತವಾಗಿ ನಡೀತಾ ಇರುವಂತದ್ದು. ಇದು ಯಾವುದೋ ರಾಜಕೀಯ ಪ್ರೇರಿತ ಆಗಲಿ ಅಥವಾ ರಾಜಕೀಯ ಪಕ್ಷಗಳ ಪ್ರತಿಭಟನೆ ಅಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಮೇಡಮ್, ಎಷ್ಟೋ ವಿದ್ಯಾರ್ಥಿಗಳು ನಮ್ಗೆ ಯಾವುದೇ ರೀತಿಯ ರಾಜಕೀಯ ನಮ್ಗೆ ಸಪೋರ್ಟ್ ಬೇಕಾಗಿಲ್ಲ, ನಾವೆಲ್ಲ ಯುವಕರು ಸೇರಿದ್ದೀವಿ ಅಂತ ಎಷ್ಟೋ ವಿದ್ಯಾರ್ಥಿಗಳು ಅವ್ರ ಮನೆ ಬಂದಂತೆ ಮಾಡ್ತಿದ್ದಾರೆ ಹೊರತು ಯಾವುದೇ ರಾಜಕೀಯ ವ್ಯಕ್ತಿಗಳ ಮಾತು ಕೇಳ್ತಾ ಇಲ್ಲ ಮೇಡಮ್ ಅವರು. ಅಲ್ಲ, ಇದು ಜೆನ್ಯೂನ್ ಹೋರಾಟ. ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಆದ್ರೆ ಇದ್ರಲ್ಲೂ ಕೂಡ ಅವರು ರಾಜಕೀಯದ ಮಾತುಗಳನ್ನ ಮಾತಾಡಿದ್ರೆ ಅವ್ರಿಗಿಂತ ದಡ್ರೆ ಯಾರು ಇಲ್ಲ. ನಂಬರ್ 1. ನಂಬರ್ 2, ಇದನ್ನ ಹೀಗೆ ಬಿಟ್ಟರೆ ಇದರ ಎಫೆಕ್ಟ್, ಪರಿಣಾಮ ಸರ್ಕಾರದ ಮೇಲೆ ಆಗುತ್ತೆ ಹೊರತು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಆದ್ದರಿಂದ ಆದಷ್ಟು ಬೇಗ ಅಡ್ರೆಸ್ ಮಾಡ್ಬೇಕು ಮತ್ತು ಆದಷ್ಟು ಬೇಗ ಆ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಮತ್ತು ಬಂದು ಯಾವಾಗ ನೋಟಿಫಿಕೇಶನ್ ಹೊರಡಿಸ್ತೀವಿ ಅನ್ನೋದರ ಡೇಟ್ ಅನೌನ್ಸ್ ಮಾಡ್ಬೇಕು. ಅಂಡ್ ಆ ಡೇಟ್ ಗೆ ಸ್ಟಿಕ್ ಆನ್ ಆಗ್ಬೇಕು ಗವರ್ನಮೆಂಟ್. ಹಂಗಿದ್ರೆ ಪ್ರತಿಭಟನೆ ಹಿಂತೆಗೆದುಕೊಳ್ಬೇಕಷ್ಟೇ. ಇಲ್ದೇ ಇದ್ರೆ ಬಂದ್ಬಿಟ್ಟು ಸುಮ್ನೆ ಏನೋ ಮೂಗಿಗೆ ತುಪ್ಪ ಸಾವಿರಿ, ಆಯ್ತಪ್ಪ ಮಾಡ್ರಪ್ಪ, ಆಯ್ತು ಮಾಡ್ತೀವಿ ಅಂತ ಹೇಳಿ ಹೋದ್ರೆ ಸರಿ ಹೋಗಲ್ಲ. ನೋಟಿಫಿಕೇಶನ್ ಈ ಡೇಟ್ ಹೊರಡಿಸ್ತೀವಿ. ಈ ಸರಿ ಯಾವುದೇ ವಿದ್ಯಾರ್ಥಿಗಳು ಕೂಡ ಅಂತ ಮಾತುಗಳಿಗೆ ಇದು ಮಾಡಲ್ಲ ಮೇಡಮ್. ಈ ಸರಿ ಒಂದು ಆದೇಶ ಪತ್ರ ಬಂದ್ಮೇಲೆನೆ ಇವರೆಲ್ಲರೂ ಕೂಡ ಸರಿಯೋದು ಅಂತ ನಾವೆಲ್ಲ ಫಿಕ್ಸ್ ಆಗ್ಬಿಟ್ಟಿದೀವಿ. ಈಗ ನೀವೆಲ್ಲ ಪ್ರಿಪೇರ್ ಆಗಿ ಬಂದಿದ್ದೀರಾ? ಇದು ಹೋರಾಟ ಹಿಂಗೆ ಕಂಟಿನ್ಯೂ ಆಗುತ್ತಾ ಅಥವಾ ಹೆಂಗೆ? ಇದು ಮೇಡಮ್ ಹೋರಾಟ ನಿಲ್ಲಲ್ಲ ಮೇಡಮ್ ಇದು. ಅಲ್ಲ, ಈಗ ಏನ್ ಬಂದಿದ್ದೀರಿ ನೀವು, ಜುಬ್ಲಿ ಸರ್ಕಲ್ ಹತ್ರಕ್ ಬಂದಿದ್ದೀರಿ, ಕೂತಿದ್ದೀರಿ. ಈಗ ಈ ಹೋರಾಟ ಹಿಂಗೆ ಮುಂದುವರಿಯುತ್ತಾ? ಸಂಜೆಗೆ ಇದು ಡಿಸ್ಪರ್ಸ್ ಆಗ್ತೀರಾ? ಇಲ್ಲ ಮೇಡಮ್, ಹಿಂಗೆ ಮುಂದುವರಿಯುತ್ತೆ ಮೇಡಮ್. ಹಿಂಗೆ ಮುಂದುವರಿ ಪ್ರಿಪೇರ್ ಆಗಿದ್ದೀರಿ. ಕಮ್ ವಾಟ್ ಮೇ, ನಮ್ಮ ಹಕ್ಕು ನಮಗ್ ಬೇಕು. ನಮ್ಮ ಹಕ್ಕು ನಮಗ್ ಬೇಕು ಮೇಡಮ್, ಅಷ್ಟೇ. ನಾವು ಬೇರೆ ಏನು ಕೇಳ್ತಾ ಇಲ್ಲ. ಅವ್ರ ಮನೆ ದುಡ್ಡು ಕೇಳ್ತಾ ಇಲ್ಲ, ಸರ್ಕಾರದಲ್ಲಿ ನಮ್ಗೊಂದು ಸ್ಥಾನನೂ ಕೇಳ್ತಾ ಇಲ್ಲ. ಕೇಳ್ತಾ ಇರೋದು ಒಂದೇ, ನಮ್ಮ ವಿದ್ಯೆಗೆ, ನಮ್ಮ ಅರ್ಹತೆಗೆ ನಮ್ಗೊಂದು ಸ್ಥಾನ ನಾವು ಪಡ್ಕೊಳ್ಳೋಕ್ ದಾರಿ ಮಾಡ್ಕೊಡಿ. ನಮಗ್ ಸ್ಥಾನನೂ ಪುಕ್ಷಟೆ ಕೊಡೋಕ್ ಹೋಗ್ಬೇಡಿ.
ನೀವು ಜಸ್ಟ್ ಒಂದು ಎಕ್ಸಾಮ್ ನಡೆಸಿ ಅದು ನಮಗ್ ದಕ್ಕೋದಿದ್ರೆ ನಾವು ದಕ್ಕಿಸ್ಕೋತೀವಿ, ಇಲ್ಲ ಅಂದ್ರೆ ನಾವು ಪೊಲೀಸ್ ಮತ್ತೆ ಮನೆಗೆ ಬಲ ಹೋಗ್ತೀವಿ. ಪ್ರಯೋಗ ಮಾಡಿದ್ರೆ ಗಣೇಶ್, ಹಾ ಮೇಡಮ್. ಪೊಲೀಸ್ ಬಲ ಪ್ರಯೋಗ ಮಾಡಿದ್ರೆ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.